ಪ್ರೀತಿಯ ಕನ್ನಡದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೆಂದು ದ್ವಿತೀಯ PUCಯ ಕನ್ನಡ ಪಠ್ಯದ 2ನೇ ವಚನ ಉರಿಲಿಂಗಿ ಪೆದ್ದಿಯ ವಚನಗಳು, ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಬಹುಆಯ್ಕೆಯ ಪ್ರಶ್ನೆಗಳು, ಅದಕ್ಕೆ ಸಂಬಂಧಿಸಿದಂತಹ ಉತ್ತರಗಳನ್ನು ಕೂಡ ನೋಡೋಣ. ಅದರಲ್ಲಿ 1ನೇ ಪ್ರಶ್ನೆ, ಉರಿಲಿಂಗಿ ಪೆದ್ದಿಯ ವಚನಗಳ ಅಂಕಿತವೇನು ಅಂತ ಇದೆ. 4 ಆಪ್ಷನ್ ಇರ್ತದೆ. ಉರಿಲಿಂಗಿ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಗುಹೇಶ್ವರ, ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ. ಇದರಲ್ಲಿ ಸರಿಯಾದ ಉತ್ತರ ಉರಿಲಿಂಗಿ ಪೆದ್ದಿ ಪ್ರಿಯ ವಿಶ್ವೇಶ್ವರ. 2ನೇ ಪ್ರಶ್ನೆ, ಯಾರಿಲ್ಲದೆ ಹಗಲಿಲ್ಲ ಅಂತ ಇದೆ. ಅದಕ್ಕೆ 4 ಉತ್ತರ ಕೂಡ ಇರ್ತದೆ. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ. ಇದಕ್ಕೆ ಸರಿಯಾದ ಉತ್ತರ ಸೂರ್ಯ. ಮುಂದಿನ ಪ್ರಶ್ನೆ, ಪರುಷದ ಗ್ರಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ ಅಂತ ಇದೆ. ಕಾಡಲ್ಲಿ ಅಲೆಯುವುದು, ಮನೆ ಮನೆ ತಿರಿಯುವುದು, ಕನಸು ಕಾಣುವುದು, ಸುಳ್ಳು ಹೇಳುವುದು. ಇದರಲ್ಲಿ ಸರಿಯಾದ ಉತ್ತರ ಮನೆ ಮನೆ ತಿರಿಯುವುದು. ಮುಂದಿನ ಪ್ರಶ್ನೆ, ಮಂಗಳಲಿಂಗ ಅಂಗದ ಮೇಲಿದ್ದವರು ಏನನ್ನು ನೆನೆಯುವುದಿಲ್ಲ ಅಂತ ಇದೆ. ಕೆಟ್ಟದ್ದನ್ನು, ಸಂಪತ್ತನ್ನು, ಅನ್ನಲಿಂಗವನ್ನು, ದೀಪವನ್ನು. ಇದರಲ್ಲಿ ಸರಿಯಾದ ಉತ್ತರ ಅನ್ನಲಿಂಗವನ್ನು. ಮುಂದಿನ ಪ್ರಶ್ನೆ, ಏನಿಲ್ಲದೆ ಬೆಳಕಿಲ್ಲ. ಗ್ರಹ, ಚಂದ್ರ, ದೀಪ, ನಕ್ಷತ್ರ. ಸರಿಯಾದ ಉತ್ತರ ದೀಪ. ಇದರಿಂದ ಪರಿಮಳವನ್ನು ಅರಿಯಬಹುದು. ಪುಷ್ಪದಿಂದ, ಫಲದಿಂದ, ಕಾಯಿಯಿಂದ, ಕೊಂಬೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಪುಷ್ಪದಿಂದ ಅಂತ ಆಗಬೇಕು. ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ, ಬಹುಮುಖ್ಯವಾಗಿರುವಂಥ ಪ್ರಶ್ನೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮಹಾಗಣ ನಿರಾಳ ಪರಶಿವನಿಂದ ತೋರಿದ್ದೇನು. ಪ್ರಸಾದ, ಜಂಗಮ, ಲಿಂಗ, ಭಕ್ತಿ. ಇದಕ್ಕೆ ಸರಿಯಾದ ಉತ್ತರ ಲಿಂಗ. ಮುಂದಿನ ಪ್ರಶ್ನೆ, ಗುರು ಲಘುತನದಲ್ಲಿ ವರ್ತಿಸಿದರೆ ಅಂತ ಇದೆ. ಆಗದು ಆಚಾರ, ಆಗದು ವಿಚಾರ, ಆಗದು ಸದಾಚಾರ, ಆಗದು ಸಮಾಚಾರ. ಗುರು ಲಘುತನದಲ್ಲಿ ವರ್ತಿಸಿದರೆ ಆಗದು ಆಚಾರ ಅಂತ ಆಗಬೇಕು. ಅದರಲ್ಲಿ ಉತ್ತರದಲ್ಲಿ ವಿಚಾರ ಅಂತ ಇದೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ 1 ಆಗದು ಆಚಾರ. ಮುಂದಿನ ಪ್ರಶ್ನೆ ನೋಡಿ, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಶ್ರೀಮಂತಿಕೆ ಇದ್ದವರು, ಮಂಗಳಲಿಂಗಾಂಗದ ಮೇಲೆ ಇದ್ದವರು, ಕೋಪಗೊಂಡವರು, ದುಃಖಿತರಾದವರು. ಸರಿಯಾದ ಉತ್ತರ ಮಂಗಳಲಿಂಗ ಅಂಗದ ಮೇಲೆ ಇದ್ದವರು. ಮಂಗಳಲಿಂಗ ಅಂಗದ ಮೇಲೆ ಇದ್ದವರು. ಇದನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು. ಲಘುವಾಗಿ, ಘನವಾಗಿ, ಆಸೆಯಿಂದ, ದುಃಖದಿಂದ. ಸರಿಯಾದ ಉತ್ತರ ಲಘುವಾಗಿ. ವಿದ್ಯಾರ್ಥಿಗಳೇ, ಇದು ಕೂಡ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ಈ ಹಿಂದೆ ಹಲವು ಬಾರಿ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಮುಂದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಉರಿಲಿಂಗಿ ಪೆದ್ದಿಯ ವಚನಗಳ ಅಂಕಿತ ಯಾವುದು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಉರಿಲಿಂಗಿ ಪೆದ್ದಿಯ ವಚನಗಳ ಅಂಕಿತ ಉರಿಲಿಂಗಿ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಮುಂದಿನ ಪ್ರಶ್ನೆ, ಯಾವುದರಿಂದ ಪರಿಮಳವನ್ನು ಅರಿಯಬಹುದು. ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪುಷ್ಪ ಅಂದರೆ ಹೂ ಅಂತ ಅರ್ಥ. ಇದನ್ನು ಕೂಡ ಹಲವು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಮಂಗಳಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ನಲಿಂಗವನ್ನು ನೆನೆಯಲಾರ. ಇದು ಕೂಡ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು. ಗುರು ಲಘುವಾಗಿ ವರ್ತಿಸಬಾರದು. ಮುಂದೆ 2-3 ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳು ಯಾವುವು. ಇದು ಕೂಡ ಬಹಳ ಮುಖ್ಯವಾಗಿರುವ ಪ್ರಶ್ನೆ. ಈ ಹಿಂದಿನ ಪರೀಕ್ಷೆಯಲ್ಲಿ ಹಲವು ಬಾರಿ ಇದನ್ನು ಕೇಳಿದ್ದಾರೆ. ಇದರಲ್ಲಿ ಸೂರ್ಯನಿಂದ ಹಗಲು ಉಂಟಾಗುತ್ತದೆ. ಹಗಲಿನಿಂದ ಸಕಲ ಪ್ರಾಣಿ ಪಕ್ಷಿಗಳಿಗೂ ಚಟುವಟಿಕೆಯಿಂದ ಇರಲು ಸಾಧ್ಯ. ದೀಪದಿಂದ ಬೆಳಕು ಉಂಟಾಗುತ್ತದೆ. ದೀಪದ ಬೆಳಕು ಕತ್ತಲೆಯಲ್ಲಿ ಮಾರ್ಗದರ್ಶಕವಾಗಿರುತ್ತದೆ. ಇಲ್ಲೆಲ್ಲ ಒಂದಕ್ಕೊಂದು ಸಂಬಂಧವಿರುತ್ತದೆ. ಸರಳವಾಗಿ ಬರೆಯುವುದಾದರೆ ಸೂರ್ಯನಿಂದ ಹಗಲು ಉಂಟಾಗುತ್ತದೆ, ಹಾಗೆ ದೀಪದಿಂದ ಬೆಳಕು ಉಂಟಾಗುತ್ತದೆ ಎಂದು ಉರಿಲಿಂಗಿ ಪೆದ್ದಿಯವರು ಹೇಳಿದ್ದಾರೆ ಅಂತಲೂ ಕೂಡ ಬರೆಯಬಹುದು. ಮುಂದಿನ ಪ್ರಶ್ನೆ, ಯಾರು ಮನೆ ಮನೆಯನ್ನು ತೆರೆಯನು. ಕೆರೆ ಉದಕವನ್ನು ಅರಸದವನು ಯಾರು. ಪರುಷದ ಮನೆಯಲ್ಲಿ ವಾಸಿಸುವವನು ಭಿಕ್ಷೆಗಾಗಿ ಮನೆ ಮನೆಯನ್ನು ತಿರುಗುವುದಿಲ್ಲ. ಪರುಷದ ಅಂದರೆ ಒಂದು ಕೇಳಿದನ್ನೆಲ್ಲ ಕೊಡುವಂಥ ಒಂದು ಸ್ಪರ್ಶಮಣಿ. ಇದು ಮನೆಯಲ್ಲಿ
ಇದ್ದಾಗ ಬೇರೆ ಕಡೆ ನಾವು ಭಿಕ್ಷೆ ಬೇಡುವ ಅಗತ್ಯ ಇಲ್ಲ ಅಂತ. ಮುಂದಿನ ಪ್ರಶ್ನೆ, ಅದರಲ್ಲಿ ಕೆರೆ ಉದಕವನ್ನು ಅರ್ಥದವನು ಯಾರು? ಉದಕ ಅಂದರೆ ನೀರು. ನದಿಯಲ್ಲಿರುವವನು ಬಾಯಾರಿಕೆಯಾದ ಕೂಡಲೇ ಕೆರೆಯ ನೀರನ್ನು ಆರಿಸಿಕೊಂಡು ಹೋಗುವುದಿಲ್ಲ. ಮುಂದಿನ ಪ್ರಶ್ನೆ, ಗುರುವಿನ ಲಕ್ಷಣವೇನು? ಗುರುವು ಯಾವಾಗಲೂ ಲಘುವಾಗಿ ವರ್ತಿಸಬಾರದು. ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಗುರು ಲಿಂಗ ಜಂಗಮವನ್ನು ಲಘುವಾಗಿ ಕಂಡ ವ್ಯಕ್ತಿ ತಾನೇ ಲಘುವಾಗುವನು ಎಂದು ಇಲ್ಲಿ ಉರುಳಿಂಗಿ ಪೆದ್ದಿಯವರು ಸ್ಪಷ್ಟಪಡಿಸಿದ್ದಾರೆ. ಮುಂದೆ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಿಸಿ. ಇದರಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರುವಂತಹ ಒಂದು ಸಂದರ್ಭವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದು. ಆಯ್ಕೆ, ಪ್ರಸ್ತುತ ಸಾಲನ್ನು ಮಹಾನುಭವಿ ಉರುಳಿಂಗಿ ಪೆದ್ದಿಯವರು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಸೂರ್ಯನಿಲ್ಲದೆ ಹಗಲಾಗಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕಾಗಲು ಸಾಧ್ಯವಿಲ್ಲ, ಅಂತೆಯೇ ಪುಷ್ಪವಿಲ್ಲದೆ ಪರಿಮಳವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ಭಕ್ತಿಗೆ ಬೇಕಾದ ಸಕಲವೂ ಇಲ್ಲದೆ ಪರಿಶುದ್ಧತೆಯನ್ನು ಕಾಣಲಾಗದು. ಅತಿಶ್ರೇಷ್ಠ ಉನ್ನತ ಚಿಂತೆ ಇಲ್ಲದ ಪರಶಿವನಿಂದಲೇ ಲಿಂಗವು ತೋರುವುದು. ಅವೆರಡು ಬೇರೆಯಲ್ಲವೆಂದು ಉರುಳಿಂಗಿ ಪೆದ್ದಿಯವರು ಇಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ, ಪುಷ್ಪ ಮತ್ತು ಪರಿಮಳಗಳು ಹೇಗೆ ಅವಿನಾಭಾವ ಸಂಬಂಧ ಹೊಂದಿದೆಯೋ, ಶ್ರೇಷ್ಠವಾದ ಶಿವ ಮತ್ತು ಅವನ ಮೂರ್ತಿ ರೂಪ ಲಿಂಗಗಳು ಎರಡೂ ಒಂದೇ ಎಂಬುದನ್ನು ಇಲ್ಲಿ ಹೇಳಲಾಗಿದೆ. 4 ಅಂಕದ ಪ್ರಶ್ನೆಗಳು. ಅದರಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಹಾಕಲಾಗಿದೆ. ಉರುಳಿಂಗಿ ಪೆದ್ದಿಯ ವಚನಗಳಲ್ಲಿನ ಆಶಯವೇನು ಅಂತ ಇದೆ. ಉತ್ತರ, ಮೊದಲ ವಚನದಲ್ಲಿ ಉರುಳಿಂಗಿ ಪೆದ್ದಿಯು ಚಿಂತೆ ಇಲ್ಲದ ಅತಿಶ್ರೇಷ್ಠ ಮನಸ್ಥಿತಿಯನ್ನು ಶಿವಜ್ಞಾನದಿಂದ ಪಡೆಯಬಹುದು ಎಂಬುದನ್ನು ಇಲ್ಲಿ ಹೇಳುತ್ತಾ ಹೋಗುತ್ತಾರೆ. ಸೂರ್ಯನಿಲ್ಲದೆ ಹಗಲು ಇಲ್ಲದಂತೆ, ದೀಪವಿಲ್ಲದೆ ಬೆಳಕು ಇಲ್ಲದಂತೆ, ಹೂವಿಲ್ಲದೆ ಪರಿಮಳವಿಲ್ಲದಂತೆ, ಸಕಲವಿಲ್ಲದೆ ಪರಿಶುದ್ಧತೆಯನ್ನು ಕಾಣಲಾಗದು. ಮಹಾಗಣನಾದ ಪರಶಿವನಿಂದ ಚಿಂತೆಯಿಲ್ಲದ ಸ್ಥಿತಿ ಉಂಟಾಗುವುದು ಮತ್ತು ಶಿವ ಹಾಗೂ ಲಿಂಗ ಏಕವೆಂಬ ಅರಿವು ಉಂಟಾಗುವುದು ಎಂದಿದ್ದಾನೆ. ತನ್ನ ಈ ವಚನದಲ್ಲಿ ಮಂಗಳಕರವಾದ ಲಿಂಗವನ್ನು ಧರಿಸಿದವನಿಗೆ ಅನ್ಯ ದೇವರನ್ನು ಬೇಡುವ ಸ್ಥಿತಿ ಇರುವುದಿಲ್ಲವೆಂಬುದನ್ನು ಉದಾಹರಣೆ ಸಹಿತ ವಿವರಿಸಿದ್ದಾರೆ. ಪರುಷದ ಮಣಿ ಮನೆಯಲ್ಲಿದ್ದವನಿಗೆ ಬೇಡುವ ಸ್ಥಿತಿ ಬರುವುದಿಲ್ಲ. ನದಿಯಲ್ಲಿದ್ದವನಿಗೆ ಬಾಯಾರಿಕೆಯಾದರೆ ಕೆರೆಯ ನೀರಿಗಾಗಿ ಹಂಬಲಿಸುವುದಿಲ್ಲ. ಅಂತೆಯೇ ಶಿವನನ್ನು ನಂಬಿದವನಿಗೆ ಅನ್ಯ ದೇವರ ಅವಶ್ಯಕತೆ ಇರುವುದಿಲ್ಲ ಎಂದು ಉರುಳಿಂಗಿ ಪೆದ್ದಿ ವಿವರಿಸಿದ್ದಾನೆ. 3ನೇ ವಚನದಲ್ಲಿ ಶ್ರೇಷ್ಠವಾದ ಗುರುವಿನ ನಡತೆಯು ಘನತೆ ಉಳ್ಳದಾಗಿರಬೇಕೆಂದು ಹೇಳುತ್ತಾ ಸಕಲರು ಶ್ರೇಷ್ಠವಾದ ಆಚಾರವುಳ್ಳವರಾಗಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಲಾಗಿದೆ. ಲಘುವಾದವನು ಗುರುವಾಗಲಾರ. ಗುರುವು ಲಘುತನದಲ್ಲಿ ವರ್ತಿಸಬಾರದು. ಲಘುವರ್ತನೆ ತೋರಲಾಗದು. ಗುರುವೇ ಲಘುವಾಗಿ ನಡೆದುಕೊಂಡರೆ ಅದು ಆಚಾರ ವಿಚಾರವೆನಿಸದು. ಗುರು ಲಿಂಗ ಜಂಗಮ ಪ್ರಸಾದಗಳನ್ನು ಗುರು ತಾನೇ ಲಘುವಾಗಿ ಕಾಣಬಾರದು. ಹಾಗೆ ಲಘುವಾಗಿ ಕಂಡರೆ ಅವನೇ ಸಣ್ಣವನಾಗುವನು ಎಂದು ಉರುಳಿಂಗಿ ಪೆದ್ದಿ ಹಲವಾರು ಉದಾಹರಣೆಗಳ ಮೂಲಕ ಇಲ್ಲಿ ವಿವರಿಸಿದ್ದಾನೆ. ಮುಂದೆ ಭಾಷಾಭ್ಯಾಸ. ನಾನಾರ್ಥಗಳನ್ನು ಬರೆಯಿರಿ. ನಾನಾ ಅರ್ಥ ಅಂದರೆ ಒಂದು ಪದಕ್ಕಿರುವ ಬೇರೆ ಬೇರೆ ಅರ್ಥ. ತೊರೆ ಒಂದು ಅರ್ಥ ನದಿ, ಇನ್ನೊಂದು ಅರ್ಥ ಅವನು ನನ್ನನ್ನು ತೊರೆದನು. ತ್ಯಜಿಸು ಅಥವಾ ಬಿಡು. ನೆನೆ ದೇವರನ್ನು ನೆನೆದೆನು ಸ್ಮರಿಸು. ಮಳೆಯಲ್ಲಿ ನೆನೆದೆನು ಒದ್ದೆಯಾಗು. ಲಘು ಹಗೂರ ಇನ್ನೊಂದರ್ಥ ಸಣ್ಣ. ಗುರು ಬೋಧಕ, ಹಿರಿದು, ದೊಡ್ಡದು ಅಥವಾ ಗುರುವಾರ, ವಾರ ಅಂತ ಕೂಡ ಬರೀಬೋದು. ಗುರುಗ್ರಹ ಅಂತ ಕೂಡ ಇದೆ, ಗ್ರಹ ಅಂತ ಕೂಡ ಬರೀಬೋದು. ಸಮಾನಾರ್ಥಗಳನ್ನು ಬರೆಯಿರಿ. ಸಮಾನಾರ್ಥಕ ಅಂದರೆ ಒಂದು ಪದಕ್ಕಿರುವ ಅದೇ ಅರ್ಥ ಕೊಡುವಂಥ ಬೇರೆ ಬೇರೆ ಪದಗಳು. ಸೂರ್ಯ, ರವಿ, ಭಾನು, ನೇಸರ, ಆದಿತ್ಯ, ಪ್ರಭಾಕರ, ದಿನಾಕರ, ಅರ್ಕ, ಈ ಬೇರೆ ಬೇರೆ ಅರ್ಥಗಳನ್ನು ಬರೀಬೋದು. ದೀಪ
ಹಣತೆ ಪ್ರಣತಿ ಜ್ಯೋತಿ. ಪುಷ್ಪ ಹೂ ಕುಸುಮ ಸುಮ. ಗೃಹ ಮನೆ ಆಲಯ ನಿವಾಸ. ಮುಂದೆ ನಿಷೇಧಾರ್ಥಗಳನ್ನು ಬರೆಯುವಂಥದ್ದು. ಕಾಣು ಕಾಣಬಹುದು ಕಾಣಬೇಕು ಅಂತ ಇದೆ. ಕಾಣು ಎನ್ನುವುದಕ್ಕೆ ನಿಷೇಧಾರ್ಥಕ ಕಾಣೆನು ಕಾಣಬಾರದು. ಆಗು ಆಗುವುದು ಆಗಬೇಕು. ಆಗು ಎನ್ನುವುದಕ್ಕೆ ನಿಷೇಧಾರ್ಥಕ ರೂಪ ಆಗದು ಆಗಬಾರದು ಅಂತ ಆಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಉರುಲಿಂಗಿ ಪೆದ್ದಿಯವರ ವಚನಗಳ ಪ್ರಶ್ನೋತ್ತರ ಮುಗಿದಿದೆ. ವೀಕ್ಷಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಮುಂದಿನ ಎಲ್ಲ ಪಾಠಗಳನ್ನು ನೀವು ವೀಕ್ಷಿಸಬಹುದಾಗಿದೆ.